ಕೈ ಬಿಡೋದು ಅಷ್ಟು ಮುಖ್ಯದ. ಯಾಕಂದ್ರೆ ಆ ಜೀವಿಗಳು ಹೋದಪ್ಪ ನಶಿಸೋದು ಮತ್ತೆ ಸಿಗೋದು ಕಷ್ಟ ಅದ. ಅದೇ ರೀತಿ ಕಾಡೋ ಸಹಿತ ಸಿಗೋದು ಕಷ್ಟ ಅದ ಅಂತ ಹೇಳ್ತಾ ಈ ದಟ್ಟಾರಣ್ಯದಲ್ಲೇ ಈ ಶರಾವತಿ ಯೋಜನೆ ಸರಿ ಎನಿಸಿದ್ರು ಆದರೂ ಇನ್ನೂ ಅಷ್ಟು ಅಲ್ಲಿ ಪರಿಸರ ತಜ್ಞರನ್ನು ಜೊತೆಗೆ ಇನ್ನಷ್ಟು ಚರ್ಚೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಯೋಗ್ಯ ಅಂತ ಒಂದು ಅಭಿಪ್ರಾಯ. ಮತ್ತು ಕೇಂದ್ರ ಸರ್ಕಾರನು ಕೇಳಿದ್ದು ಸರಿ. ಅದಕ್ಕೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ 11 ವಿಷಯಗಳ ಬಗ್ಗೆ ವಿವರಣೆ ಕೇಳಿದ, ಅದರಲ್ಲಿಂದ ಉತ್ತರ ಕೊಟ್ಟಿದ್ದೀವಿ ನಾವು ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗ್ತದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಿಕ್ಕಾಟಾಗಬಾರ್ದು. ವಾಸ್ತವವಾಗಿದು ಎಷ್ಟು ಲಾಭ ಅದಪ್ಪ ನಮ್ಮ ಜನರಿಗೆ ಅನ್ನೋದನ್ನು ನಾವು ಕನ್ವಿನ್ಸ್ ಆಗಿ ಅವ್ರಿಗೆ ತಿಳಿಸೋಂಥ ಕೆಲಸ ಇಲ್ಲದ ಅಂತ ಹೇಳ್ತಾ ಈ ಒಂದು ದಟ್ಟಾರಣ್ಯದಲ್ಲಿ ಈ ಶರಾವತಿ ಯೋಜನೆ ಏನದಲ್ಲ ಇದು ಅನಿವಾರ್ಯ ಆದರೆ ಹೌದಪ್ಪ ಮಾಡಲೇಬೇಕಂದ್ರೆ ಮಾತ್ರ ಮಾಡಿಲ್ಲ ಅಂದ್ರೆ ಕೈ ಬಿಡೋದು ಯೋಗ್ಯನು ಅಂತೇಳಿ ಭಾಳ ಜನರ ಅಭಿಪ್ರಾಯ ಅದ. ಇನ್ನು ನೀವೇನು ಹೇಳ್ತೀರಿ ನೋಡೋಣ. ನಮ್ಮ ಅರಣ್ಯವಾಸಿಗಳು ಜೊತೆಗೆ ಈ ವಿಜ್ಞಾನವನ್ನು ತೆಗೆದುಕೊಂಡಂಥವ್ರು ಹಂಗೆ ಅವ್ರ ಅಭಿಪ್ರಾಯ ಭಾಳ ಮುಖ್ಯ ಇರ್ತದೆ. ಅವರೆಲ್ಲ ತಮ್ಮ ಅಭಿಪ್ರಾಯ ತಿಳಿಸಿದ ಮೇಲೆ ಅವ್ರು ತೆಗೆದುಕೊಂಡ ಮೇಲೆ ಇವರು ಈ ಶರಾವತಿ ಡ್ಯಾಮಿನ ಬದಲಾಗಿ ಅಂದರೆ ಇಟ್ ಮೀನ್ಸ್ ಯೋಜನೆ ಬದಲಾಗಿ ಚಿಂತನೆ ಮಾಡೋದು ಯೋಗ್ಯ ಅಂತ ಹೇಳ್ತಾ ಈ ಯೋಜನೆಗೆ ಈಗಾಗಲೇ 2,000 ಕೋಟಿ ರೂಪಾಯಿ ನಿಗದಿನೂ ಮಾಡ್ಯದ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತೇಳಿ ಟೈಟ್ಲ್ ಇಟ್ಕೊಂಡಿದ್ರಿ ನೀವು. ಆ ಎಲ್ಲ ದಿಶೆಯಲ್ಲೇ ಇದು ಮಾಡಿದರೆ ಯೋಗ್ಯ ಅಂತ ಅನಿಸಿದ್ರು ಮತ್ತು ಚರ್ಚೆ ಮಾಡ್ಕೊಂಡು ಮಾಡಿರಿ ಅಂತ ಹೇಳ್ತಾ ಒಂದು ಮಾತು ನಮಗೆ ಅನಿಸಿದ್ದು ಹೇಳಿದ್ವಿ. ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥತೆ ಸೀತಾರಾಮ್ ಇದು ಸತ್ಯದ ಕೈಗಂಡೆ ವಂದನೆಗಳು.